Hello friends, ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಇರೋದ್ರಿಂದ ಈ ಸಲ ಈ ವಿಡಿಯೋ ಸ್ವಲ್ಪ ವಾಯ್ಸ್ ಬರೋದು ಸ್ವಲ್ಪ ಕಮ್ಮಿ ಆಗ್ಬೋದು. ನೀವೇ ವ್ಯಾಲ್ಯೂ ಬಟನ್ ಇನ್ಕ್ರೀಸ್ ಮಾಡಿಕೊಂಡು ನೋಡಿ. ಮತ್ತೆ ನಾನು ನಿಮಗೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಯಾವ್ದಪ್ಪ ಮಾಡಿದೆ ಅಂದ್ರೆ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಮೆಥಡ್ ಮಾಡಿದೆ ಅಲ್ವಾ. ಬೈನಾಮಿಯಲ್ ಎಕ್ಸ್ಪಾನ್ಷನ್ ಮೆಥಡ್ ಮೇಲೆ ಇನ್ಶೂರೆನ್ಸ್ ಪ್ರೀಮಿಯಂ ಕಂಡುಹಿಡಿಯೋದನ್ನ ಮಾಡಿದ್ದೆ. ಹಾಗಾಗಿ ಈ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಇನ್ ಕೇಸ್ ಇದ್ರ ಬದಲು ನಿಮ್ಗೆ ಇದೊಂದು ಪ್ರಾಬ್ಲಮ್ ಕೊಡೋ ಸಾಧ್ಯತೆ ಇದೆ. ಯಾವ್ದಪ್ಪ ಇದು ಅಂದ್ರೆ ನ್ಯೂಟನ್ಸ್ ಅಡ್ವಾನ್ಸಿಂಗ್ ಡಿಫರೆಂಟ್ ಮೆಥಡ್ ಅವ್ನು ಕೊಟ್ರೆ ಐದರ್ ಯು ವಿಲ್ ಗಿವ್ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಮೆಥಡ್ ಆರ್ ಯು ವಿಲ್ ಗಿವ್ ನ್ಯೂಟನ್ಸ್ ಅಡ್ವಾನ್ಸಿಂಗ್ ಡಿಫರೆಂಟ್ ಮೆಥಡ್. ಈ ಎರಡರಲ್ಲಿ ಒಂದು ಕ್ವಶನ್ ಬರೋದಂತೂ ಪಕ್ಕ. ಬೈನಾಮಿಯಲ್ ಎಕ್ಸ್ಪಾನ್ಷನ್ ಮೆಥಡ್ ನಿಮ್ಮ ಮಾಡಲ್ ಪೇಪರ್ ಅಲ್ಲಿ ಕೂಡ ಸುಮಾರು ಸಲ ರಿಪೀಟ್ ಆಗಿದೆ. ಬಟ್ ನ್ಯೂಟನ್ಸ್ ಅಡ್ವಾನ್ಸಿಂಗ್ ಮೆಥಡ್ ಬಂದ್ಬಿಟ್ಟು ಯಾವಾಗ ಒಂದ್ಸಲ ಕೇಳಿದ್ದಾನೆ, ಯಾವ್ದಕ್ಕೂ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಎರಡು ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿರ್ತೀನಿ. ಈಗ ಒಂದು ಕ್ವಶನ್ ನಿಮ್ಗೆ ನ್ಯೂಟನ್ಸ್ ಅಡ್ವಾನ್ಸಿಂಗ್ ಮೆಥಡ್ ಮೇಲೆ ಒಂದು ಕ್ವಶನ್ ಓದ್ತೀನಿ, ಸ್ಕ್ರೀನ್ ಮೇಲೆ ಅಪಿಯರ್ ಆಗುತ್ತೆ, ನೋಡ್ತಾ ಹೋಗಿ. Following is a data regarding annual net life insurance premium using Newton's advancing difference method. Estimate the premium at the age of 26 years. ಟೇಬಲ್ ಬಂದ್ಬಿಟ್ಟು ನಿಮ್ಗೆ ಎರಡು ಕಾಲಮ್ ಬರ್ತದೆ. ಒಂದು ಬಂದ್ಬಿಟ್ಟು ಏಜ್ ಕಾಲಮ್ ಅಲ್ಲಿ ನಿಮ್ಗೆ 20 ಮತ್ತೆ 25, 30, 35 ನಾಲ್ಕು ಏಜ್ ಗ್ರೂಪ್ ಇದೆ. ಅದೇ ರೀತಿ ಪ್ರೀಮಿಯಂ ಕಾಲಮ್ ಬಂದ್ಬಿಟ್ಟು ನಿಮ್ಗೆ 1426 ಇದೆ ಫಸ್ಟ್ ಕಾಲಮ್ಗೆ, ಸೆಕೆಂಡ್ 1581 ಇದೆ 25ಗೆ, 30ಗೆ ಪ್ರೀಮಿಯಂ ಬಂದ್ಬಿಟ್ಟು 1771 ಇದೆ, 35ಗೆ 1996 ಇದೆ. ಏಜ್ ಜಾಸ್ತಿ ಆಗ್ತಿದ್ದಂಗೆ ಪ್ರೀಮಿಯಂ ಕೂಡ ಜಾಸ್ತಿ ಆಗ್ತಾ ಇದೆ. ನಿಮ್ಗೆ ಕ್ವಶನ್ ಅಲ್ಲಿ ಅವ್ನು ಕೇಳಿರೋದು 26 ಇಯರ್ಗೆ ಪ್ರೀಮಿಯಂ ಏನು ಅಂತ ಕ್ವಶನ್ ಅಲ್ಲಿ ಕೇಳಿದ್ದಾನೆ. 26 ಇಯರ್ಗೆ ಪ್ರೀಮಿಯಂ ನಾವು ಕಂಡುಹಿಡಿಬೇಕು. ಅರ್ಥ ಆಯ್ತಲ್ಲ ಕ್ವಶನ್? 26 ಇಯರ್ಗೆ ಪ್ರೀಮಿಯಂ ನ ಕಂಡುಹಿಡಬೇಕು. ಯಾವ ಮೆಥಡ್ ಅಲ್ಲಿ ಕಂಡುಹಿಡಿಯಕ್ಕೆ ಕೇಳಿದಾನೆ ಅವನು? ನ್ಯೂಟನ್ಸ್ ಅಡ್ವಾನ್ಸಿಂಗ್ ಡಿಫರೆನ್ಸ್ ಮೆಥಡ್. ಮಾಡ್ತಾ ಹೋಗೋಣ. ಆಸ್ ಇಟ್ ಈಸ್ ಏಜ್ ಅಂತ ಕೊಟ್ಟಿದ್ದಾನಲ್ಲ ಆ ಕಾಲನ ನಾವಿಲ್ಲಿ ಎಕ್ಸ್ ಅಂತ ಹಾಕೊಳ್ತೀವಿ. ಎಕ್ಸ್ ಅಬ್ಸರ್ವ್ ಮಾಡ್ತೀವಿ. ಎಕ್ಸ್ ವ್ಯಾಲ್ಯೂಸ್ ಹೇಳ್ತಾ ಹೋಗಿ. ಹಾಗೆ ನಿಮಗೆ 20 ಇದೆ ಅಲ್ವಾ ಎಕ್ಸ್ ಅಲ್ಲಿ, ಅದೇ ರೀತಿ 25 ಇದೆ ಒಂದು ಏಜು, ಇನ್ನೊಂದು ಏಜು 30 ಇದೆ, 35 ಇದೆ. ಕರೆಕ್ಟಾ? ಎಕ್ಸ್ ಆದ್ಮೇಲೆ ನೆಕ್ಸ್ಟ್ ಕಾಲಮ್ ಪ್ರೀಮಿಯಂ ಕಾಲಮ್ ಇದೆಯಲ್ಲ ಅದನ್ನ ವೈ ಅಂತ ಹಾಕ್ಬಿಡ್ತೀವಿ. ಎಷ್ಟೆಷ್ಟಿತ್ತು ಪ್ರೀಮಿಯಂ? 1426 ಇತ್ತಲ್ವಾ? 1426 ಇದೆ. ನೆಕ್ಸ್ಟ್ 1581 ಇದೆ. ಎಲ್ಲ ಕ್ವಶನ್ ಆಗಿರೋ ಇನ್ಫಾರ್ಮೇಶನ್ಸ್. 1771 ಇದೆ. ಅದರ ನಂತರ 35 ಏಜ್ ಗ್ರೂಪ್ ಎಷ್ಟಿದೆ? 1996 ಇದೆ. ಕರೆಕ್ಟಾ? ಇದು ನಿಮ್ ಪ್ರೀಮಿಯಂ. ಇಷ್ಟು ಕ್ವಶನ್ ಅಲ್ಲೇ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ಇದಕ್ಕೆ ನೇಮಿಂಗ್ ಮಾಡ್ಕೊಳ್ತೀವಿ. y0, y1. ಈಗ ಆಲ್ರೆಡಿ ನೀವು ಪ್ಯಾಸ್ಟಿಸ್ ಟ್ರಯಾಂಗಲ್ ಮಾಡ್ಕೊಂಡ್ವಿಲ್ಲ, ಅದೇ ರೀತಿ y2, y3 ನೇಮಿಂಗ್ ಮಾಡ್ಕೊಂಡ್ವಿ. ಇದ್ರ ನಂತರ ಏನ್ ಮಾಡ್ತೀವಪ್ಪ ಅಂದ್ರೆ ಇಷ್ಟೇ, ಡೆಲ್ಟಾ 1 ಅಂತ ಹಾಕೊಳ್ತೀವಿ. ಡೆಲ್ಟಾ ಇಸ್ ನಥಿಂಗ್ ಬಟ್ ಚೇಂಜಸ್. ಏನು ವ್ಯಾಲ್ಯೂ ಚೇಂಜಸ್ ಆಗಿದೆ ಅಲ್ವಾ ಈ ಇನ್ಶೂರೆನ್ಸ್ ಪ್ರೀಮಿಯಂ ಅಲ್ಲಿ, ಆ ಚೇಂಜಸ್ ನ ಇಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಮೊದಲನೇ ಚೇಂಜಸ್ ಏನಾಗಿದೆ, ಇದಕ್ಕೂ ಏನ್ ಚೇಂಜಸ್ ಆಗಿದೆ, ಪ್ಲಸ್ ಮೈನಸ್ ಏನ್ ಚೇಂಜ್ ಆಗಿದೆ? 155 ಇದೆ ಅಲ್ವಾ ಡಿಫರೆನ್ಸ್. 1581 1426 ಇಂದ ಮೈನಸ್ ಮಾಡಿ ನಿಮಗೆ 155 ಬರ್ತದೆ. ಕರೆಕ್ಟಾ? ಅಂದ್ರೆ 1426 ಇದ್ದಿದ್ದು 1581 ಆಗಿದೆ. 20 ಏಜ್ ಗ್ರೂಪ್ ಅಲ್ಲಿ ಇದ್ದಾಗ ನಿಮಗೆ 1426 ಇತ್ತು. 25 ಆದಾಗ 1581 ಆಗಿದೆ. 155 ಇನ್ಕ್ರೀಸ್ ಆಗಿದೆ. ಅದೇ ರೀತಿ ನೆಕ್ಸ್ಟ್ 1580 ಇಂದ 1771 ಆಗಿದೆ. ಎಷ್ಟು ಇನ್ಕ್ರೀಸ್ ಆಗಿದೆ? 190 ಇನ್ಕ್ರೀಸ್ ಆಗಿದೆ. ಕರೆಕ್ಟಾ? 190 ಇನ್ಕ್ರೀಸ್ ಆಗಿದೆ. ಅದೇ ರೀತಿ 1771 ಇಂದ 1996 ಇದೆ ಇನ್ಕ್ರೀಸ್ ಆಗಿರೋದು. 1771 ಇತ್ತು, 1996 ಆಗಿದೆ. ಎಷ್ಟು ಇನ್ಕ್ರೀಸ್ ಆಗಿದೆ? ಇನ್ಕ್ರೀಸ್ ಆಗಿರೋದು ಬಂದ್ಬಿಟ್ಟು ನಿಮ್ಗೆ 225 ಇನ್ಕ್ರೀಸ್ ಆಗಿದೆ. ಕರೆಕ್ಟಾ? 225 ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಇದಕ್ಕೆ ಡೆಲ್ಟಾ 2 ಅಂತ ಇನ್ನೊಂದು ಕಾಲಮ್ ಹಾಕೊಳ್ತೀವಿ. ಡೆಲ್ಟಾ 2 ಅಂತ. ಡೆಲ್ಟಾ 2 ಅಲ್ಲಿ ಇಲ್ಲಿ ಏನ್ ಚೇಂಜಸ್ ಆಗಿದೆ ನೋಡಿ, ಈ ಚೇಂಜಸ್ ನ ರೆಕಾರ್ಡ್ ಮಾಡ್ತೀವಿ.
ಈ ಚೇಂಜಸ್ ನ ರೆಕಾರ್ಡ್ ಮಾಡ್ತೀವಿ. 155 ಇಂದ 190 ಮಧ್ಯೆ ಏನ್ ಡಿಫರೆನ್ಸ್ ಇದೆ? 35 ಇದೆ ಅಲ್ವಾ? 35 ಇದೆ. ಮತ್ತೆ 190 ಇಂದ 225 ಮಧ್ಯ ಎಷ್ಟು ಡಿಫರೆನ್ಸ್ ಇದೆ? 35 ಇದೆ. ಲಾಸ್ಟ್ ಇನ್ನೊಂದು ಕಾಲಮ್ ಹಾಕೊಳ್ತೀವಿ, ಡೆಲ್ಟಾ 3. ಈ ಕಾಲಮ್ ಅಲ್ಲಿ 35 ಏನ್ ಚೇಂಜಸ್ ಆಗಿದೆ? 0 ಚೇಂಜಸ್ ಆಗಿದೆ. ಚೇಂಜಸ್ ಇಸ್ 0. ಸೊ ಇಷ್ಟು ಮಾಡ್ಕೊಳ್ತೀವಿ. ಅರ್ಥ ಆಯ್ತಲ್ವಾ? ಇಲ್ಲಿವರೆಗೆ ನಿಮ್ಗೆ ಯಾವುದೇ ಡೌಟ್ ಇಲ್ಲ. ನೆಕ್ಸ್ಟ್ ನಾವೇನ್ ಮಾಡ್ತೀವಿ ಅಂದ್ರೆ ಎಕ್ಸ್ ಕಂಡು ಹಿಡ್ಕೊಳ್ತೀವಿ. ಎಕ್ಸ್ ಗೆ ಒಂದು ಫಾರ್ಮುಲಾ ಇದೆ. ಏನು ಫಾರ್ಮುಲಾ? ವ್ಯಾಲ್ಯೂ ಆಫ್ ಎಕ್ಸ್ ಟು ಬಿ ಇಂಟರ್ಪೋಲೇಟೆಡ್. ವ್ಯಾಲ್ಯೂ ಆಫ್ ಎಕ್ಸ್ ಟು ಬಿ ಇಂಟರ್ಪೋಲೇಟೆಡ್ ಮೈನಸ್ value at origin. Value of x at origin. Value of x at origin divided by difference between values of x. Difference between values of x. ಈ ಫಾರ್ಮುಲಾ ಹಾಕ್ಬಿಡ್ತೀವಿ. ವ್ಯಾಲ್ಯೂ ಆಫ್ ಎಕ್ಸ್ ಟು ಬಿ ಇಂಟರ್ಪೋಲೇಟೆಡ್ ಅಂದ್ರೆ ನಮ್ಗೆ ಅವ್ರು ಕಂಡುಹಿಡಿಯಕ್ಕೆ ಏನ್ ಕೊಟ್ಟಿದ್ದಾರೆ? ಏನ್ ಕಂಡುಹಿಡಿಬೇಕು ಅಂತ ಹೇಳಿದ್ದಾರೆ? 26 ಇಯರ್ ಪ್ರೀಮಿಯಂ ಕಂಡುಹಿಡಿಯಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ 26 ಬರ್ಕೊಳ್ತೀವಿ. ವ್ಯಾಲ್ಯೂ ಆಫ್ ಎಕ್ಸ್ ಅಟ್ ಒರಿಜಿನ್ ಎಷ್ಟಿದೆ? ವ್ಯಾಲ್ಯೂ ಆಫ್ ಎಕ್ಸ್ ಅಟ್ ಒರಿಜಿನ್ 20 ಇದೆ. ಆಸ್ ಇಟ್ ಈಸ್ ಬರ್ಕೊಳ್ತೀವಿ. ಡಿವೈಡೆಡ್ ಬೈ ಡಿಫರೆನ್ಸ್ ಬಿಟ್ವೀನ್ ವ್ಯಾಲ್ಯೂಸ್ ಆಫ್ ಎಕ್ಸ್. ಏನ್ ಡಿಫರೆನ್ಸ್ ಇದೆ? 20 ಗೂ 25 ಗೂ 5 ಇದೆ. 25 ಗೂ 30 ಗೂ 5 ಇದೆ. 30 ಗೂ 35 ಗೂ 5 ಇದೆ. ಮಾಡಿ ಎಷ್ಟು ಬರುತ್ತೆ ನಿಮ್ಗೆ? 6 divided by 5 ಎಷ್ಟು ಬರುತ್ತೆ? 6 divided by 5 ಮಾಡಿದ್ರೆ ನಿಮ್ಗೆ x ವ್ಯಾಲ್ಯೂ ಬಂದ್ಬಿಟ್ಟು 1.2 ಇದೆ. x ವ್ಯಾಲ್ಯೂ ಬಂದ್ಬಿಟ್ಟು ನಿಮ್ಗೆ 1.2 ಬರುತ್ತೆ. ಕರೆಕ್ಟಾ? ಇಲ್ಲಿವರೆಗೂ ಕ್ಲಿಯರ್ ಆಯ್ತು ನಿಮ್ಗೆ. ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ ಫಾರ್ಮುಲಾ ಸ್ವಲ್ಪ ಎಕ್ಸ್ಟ್ರಾಪೋಲೇಟ್ ಮಾಡ್ತೀವಿ. y of x is equal to y0 plus x delta 10 x delta 10 plus x minus 1 divided by 2 factorial plus delta 20 plus ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. x as usual x minus 1 x minus 2 divided by ಇಲ್ಲಿ 3 factorial ಹಾಕೊಂಡು ನೆಕ್ಸ್ಟ್ ಡೆಲ್ಟಾ 30 ಅಷ್ಟೇ ನಾವು ಮಾಡ್ಕೊಂಡಿರೋದು. ಅಲ್ಲಿ ಗಂಟ ಫಾರ್ಮುಲಾ ಈ ತರ ಒಂದು ಫಾರ್ಮುಲಾ ಹಾಕೊಳ್ತೀವಿ. ಏನು? y of x is equal to y of 0 plus x delta 10 plus x minus 1 divided by 2 factorials x 20 plus x minus 1 x minus 2 divided by 3 factorial into delta 30 factorials. ಇದರ ವ್ಯಾಲ್ಯೂಸ್ ಹೇಗಿದೆಯೋ as it is ಹಾಗೆ ಬರ್ಕೊಳ್ಳಿ ನೋಡೋಣ. y0 ನಿಮಗೆ ಗೊತ್ತು. y0 1426 ಇದೆ. ಕರೆಕ್ಟಾ? 1426 ಇದೆ. ಪ್ಲಸ್ x delta 10 ಅಷ್ಟಿದೆ. x ನಾವು ಇಲ್ಲಿ ಕಂಡುಹಿಡ್ಕೊಂಡ್ವಿ 1.2 ಅಲ್ವಾ? x ವ್ಯಾಲ್ಯೂ ನಮಗೆ ಗೊತ್ತು 1.2 ಇಲ್ಲಿ ಬಂತು ನೋಡಿ. ಅದೇ ರೀತಿ ಡೆಲ್ಟಾ 10 ಎಷ್ಟಿದೆ? ಡೆಲ್ಟಾ 10 ನಿಮಗೆ ಇದು ಡೆಲ್ಟಾ 10 ಡೆಲ್ಟಾ 155 ಏನಿದೆಯಲ್ಲ ಇದು ಡೆಲ್ಟಾ 10. ಅದೇ ರೀತಿ ಡೆಲ್ಟಾ 20 ಕೇಳಿದ್ರೆ 35, ಡೆಲ್ಟಾ 30 ಕೇಳಿದ್ರೆ ಈ ವ್ಯಾಲ್ಯೂ 0. ಅರ್ಥ ಆಯ್ತಲ್ಲ? ಹಾಕೊಳ್ತಾ ಹೋಗೋಣ, ಹಾಗೆ ಮಾಡ್ಕೊಳ್ತಾ ಪ್ಲಸ್ ನೆಕ್ಸ್ಟ್ ಏನ್ ವ್ಯಾಲ್ಯೂ ಕೊಟ್ಟಿದ್ದೆ ನಾನು? x ವ್ಯಾಲ್ಯೂ ನಮ್ಗೆ ಗೊತ್ತು 1.2 ಮೈನಸ್ 1 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಅಂದ್ರೆ 2 into 1. x ಡೆಲ್ಟಾ 20 ಏನ್ ಬರುತ್ತೆ? ಡೆಲ್ಟಾ 20 35 ಬರುತ್ತೆ. ಹಿಂಗ ಹಾಕೊಳ್ಳಿ 35 ಪ್ಲಸ್ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. x minus 1 x ನಮ್ಗೆ ಗೊತ್ತು ವ್ಯಾಲ್ಯೂ 1.2 ಇದೆ. 1.2 ಮೈನಸ್ 1 ಕರೆಕ್ಟಾ? 1.2 ಮೈನಸ್ 2 ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಅಂದ್ರೆ 3 into 2 into 1 ಬರುತ್ತೆ. ಕರೆಕ್ಟಾ? ಡೆಲ್ಟಾ 30 ಎಷ್ಟಿದೆ? 0. ಇದನ್ನ ಹಾಗೆ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ.
ಹಾಗೆ ಕ್ಯಾಲ್ಕುಲೇಟ್ ಮಾಡಿ. ನಾನು ಇಲ್ಲಿ ಬರ್ತೀನಿ, ಇಲ್ಲಿ ಜಾಗ ಇದೆ, ಹಾಗಾಗಿ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ಎಷ್ಟಿದೆ ಬರುತ್ತೆ ನಿಮಗೆ? 1426 ಇದೆ ಆಸ್ ಯೂಶುವಲ್. ಪ್ಲಸ್ 1.2 ಇಂಟು 155 ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ? 186 ಬರುತ್ತಾ? 186 ಬರುತ್ತೆ. ಅದೇ ರೀತಿ 1.2 ಇಂಟು 1.2 ಮೈನಸ್ 1 ಡಿವೈಡೆಡ್ ಬೈ 2 ಇಂಟು 1 ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ? 4.2 ಸಮಥಿಂಗ್ ಬಂತಾ? 4.2 ಬಂತಾ? ಅದೇ ರೀತಿ ನೆಕ್ಸ್ಟ್ 1.2 ಮೈನಸ್ 1 ಇಲ್ಲಿದೆಯಲ್ಲ, ಮಾಡಿ ಹಾಗೆ ಮಾಡ್ತಾ ಹೋಗಿ. ಎಷ್ಟು ಬರುತ್ತೆ ನಿಮಗೆ? 0 ಬರುತ್ತಾ? ಎಲ್ಲಾದ್ರೂ ಸೇರಿಸಿ ವ್ಯಾಲ್ಯೂ 0 ಬರುತ್ತಾ? ಈಗ ಕೂಡ್ಸಾಕಿ ನೋಡೋಣ. 1426 ಪ್ಲಸ್ 186 ಪ್ಲಸ್ 4.2 ಪ್ಲಸ್ 0 ಎಷ್ಟು ಬರುತ್ತೆ? yx ವ್ಯಾಲ್ಯೂ ಬರುತ್ತಾ ನಿಮಗೆ? 1616.2 ಬಂತಾ? ಇಷ್ಟು ಬಂದ್ರೆ ನಿಮ್ಮ ಉತ್ತರ ಕರೆಕ್ಟ್ ಇದೆ ಅಂತ. ಇಷ್ಟು ಈಸಿ ಆಗಿರ್ತದೆ, ಬಿಡಕ್ ಹೋಗ್ಬೇಡಿ. ಈ ಫಾರ್ಮುಲಾನ ಇನ್ನೊಂದ್ಸಲ ನಿಮ್ ಬುಕ್ ಅಲ್ಲಿ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಏನಿಲ್ಲ, y of 0 plus x delta 10 plus x minus 1 divided by 2 factorial x delta 20 plus x minus 1 x minus 2 divided by 3 factorials delta 30. ಅಷ್ಟೇ ಫಾರ್ಮುಲಾ, ಈಸಿ ಆಗಿರುತ್ತೆ, ಮಾಡ್ತಾ ಹೋಗಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಥ್ಯಾಂಕ್ ಯು.